ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 7ನೇ ವೇತನ ಆಯೋಗವಾದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮೊದಲ ತಿಂಗಳ ವೇತನ ಎಷ್ಟಾಗಿರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪ್ರತಿದಿನದ ಅಪ್ಡೇಟ್ ನೀವು ತಕ್ಷಣ ಪಡೆಯಲು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮಿನ ಗ್ರೂಪಿನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಮೊದಲಿಗೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್, CRDAR, KSRP ಆಗಿರ್ಬೋದು, ಇನ್ಯಾವುದೇ ಹುದ್ದೆಗಳಿಗೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ಹುದ್ದೆಗಳಾಗಿದ್ದರೆ ಓಲ್ಡ್ ಪೇ ಸ್ಕೇಲ್ ಏನಿತ್ತಪ್ಪ ಅಂದ್ರೆ ಇದು ಬಂದು ಓಲ್ಡ್ ಪೇ ಸ್ಕೇಲ್ 23,500ರಿಂದ 47,650. ಇದು ಕೇವಲ ಬೇಸಿಕ್ ಆಗಿರ್ತದೆ ಸ್ನೇಹಿತರ. ಇನ್ನು ಓಲ್ಡ್ ಬೇಸಿಕ್ ಬಂದು ಸ್ಟಾರ್ಟಿಂಗ್ ನೀವು ಜಾಯ್ನ್ ಆದಾಗ 23,500 ರೂಪಾಯಿ ಸಿಗ್ತಿತ್ತು. ಹಾಗೆ ಇಂಕ್ರಿಮೆಂಟ್ ಅಂತ ಬರ್ತಿದ್ರೆ ನೋಡ್ತಿದ್ರೆ ಇಂಕ್ರಿಮೆಂಟ್ ನೋಡೋದಾದರೆ 550 ರೂಪಾಯಿ ನಿಮ್ಗೆ ಪ್ರತಿ ವರ್ಷ ಇಂಕ್ರಿಮೆಂಟ್ ಅಂತ ನೀಡ್ತಾ ಇದ್ರು. ಹಾಗಿದ್ರೆ ಇನ್ನು 7ನೇ ವೇತನ ಆಯೋಗ ಆದರೆ ಅಂದರೆ CM ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ತಾನೇ ಆಗಸ್ಟ್ ತಿಂಗಳಿಂದ 7ನೇ ವೇತನ ಆಯೋಗ ನೀಡೋದಾಗಿ ಭರವಸೆಯನ್ನು ನೀಡಿದ್ದಾರೆ. ಅದು ಬೇಸಿಕ್ ಪೇಮೆಂಟ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ 7ನೇ ವೇತನ ಆಯೋಗ ಆದರೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನ್ಯೂ ಪೇ ಸ್ಕೇಲ್ ನೋಡಿದರೆ 37,500 ರೂಪಾಯಿಂದ 76,100ವರೆಗೂ ಪೇ ಸ್ಕೇಲ್ ಆಗ್ತದೆ. ಅಂದರೆ ಬೇಸಿಕ್ ಬಂದು 37,500 ರೂಪಾಯಿ ಆಗಿರ್ತದೆ. ಇದು ಬಂದು ಕೇವಲ ಬೇಸಿಕ್ ಆಗಿರ್ತದೆ, ಯಾವುದೇ ರೀತಿಯ TADA ಇರಲ್ಲ. ಇದು ನಿಮ್ಗೆ ನೆನಪಿರಲಿ, ಕೇವಲ ಬೇಸಿಕ್ 37,500 ರೂಪಾಯಿ ಆಗಿರ್ತದೆ. ಇನ್ನು ಇಂಕ್ರಿಮೆಂಟ್ ಬಂದು 900 ರೂಪಾಯಿ. ಅಲ್ಲಿ ಲಾಸ್ಟ್ ನೋಡ್ಬೋದು ನೀವು, ಲಾಸ್ಟ್ ಇಯರ್ದು ಲಾಸ್ಟ್ ಪೇ ಸ್ಕೇಲ್ ಬಂದು 23,500 ರೂಪಾಯಿ ಇದ್ದು. ಹಾಗೆ ಇಂಕ್ರಿಮೆಂಟ್ ನೋಡಿದರೆ 550 ಇತ್ತು. ಆದರೆ ಈ ಪೇ ಸ್ಕೇಲ್ ಬಂದು 37,500 ರೂಪಾಯಿ ಬೇಸಿಕ್ ಆಗಿರ್ತದೆ. ಆಗ ಇಂಕ್ರಿಮೆಂಟ್ ಬಂದು 900 ರೂಪಾಯಿ ಆಗಿರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ಆದಷ್ಟು ಬೇಗನೆ ಇದರದ ಪೇ ಸ್ಲಿಪ್ ಒಂದಿಗೆ ಸಿಗೋಣ. ಮತ್ತೆ ಮುಂದಿನ ವಿಡಿಯೋಲಿ. ಶುಭ ದಿನ.